ಇಲ್ಲಿಂದ ಗೆದ್ದಿ ಕುಮಾರಸ್ವಾಮಿ ಅಣ್ಣನ ಮಿನಿಸ್ಟರ್ ಮಾಡ್ತೀವಿ. ಇಂತ 10 ಸ್ಟಾರ್ ಬಂದ್ರು ಕೂಡ ನಮ್ಮ ಮಂಡ್ಯ ಜಿಲ್ಲೆ ಏನು ಕುಮಾರಣ್ಣನ್ ಬಿಟ್ರೆ ಯಾವುದೇ ಕಾರಣಕ್ಕೂ ಯಾರ್ದು ನಡೆಯಲ್ಲ. ನಮ್ಮ ಡಾಕ್ಟರ್ ಅಲ್ಲಿ ಆರೋಗ್ಯ ಸಚಿವ ರಾಮನಗರದಲ್ಲಿ 100 ಅಲ್ಲವೇ ಕಮ್ಮಿ ಅಂತಂದ್ರೆ 2 ಲಕ್ಷ ಅಂತರದಿಂದ ಈ ಸಾರಿ ಕುಮಾರಣ್ಣವನ್ನ ಖಂಡಿತ ಗೆಲ್ಲಿಸ್ತೀವಿ. ಹೌದು, ಯಾವ ಬಂಡೆನು ಪುಡಿ ಪುಡಿ ಆಯ್ತದೆ, ಕಲ್ಲು ಪುಂಡಿ ಪುಡಿ ಪುಡಿ ಆಯ್ತದೆ ಬಂಡೆ, ಯಾವ ಲಾಕುವಲ್ಲ ಅದು. ಇಲ್ಲಿಂದ ಗೆದ್ದಿ ಕುಮಾರಸ್ವಾಮಿ ಅಣ್ಣನ ಮಿನಿಸ್ಟರ್ ಮಾಡ್ತೀವಿ. ಹೌದು, ಕೃಷಿ ಸಚಿವ ಇದು ಹೌದು. ನಮ್ಮ ಡಾಕ್ಟರ್ ಅಲ್ಲಿ ಆರೋಗ್ಯ ಸಚಿವ ರಾಮನಗರದಲ್ಲಿ 100 ಅಲ್ಲವೇ. ಹೌದು, ಯಾವ ಬಂಡೆನು ಪುಡಿ ಪುಡಿ ಆಯ್ತದೆ, ಕಲ್ಲು ಪುಂಡಿ ಪುಡಿ ಪುಡಿ ಆಯ್ತದೆ ಬಂಡೆ, ಯಾವ ಲಾಕುವಲ್ಲ ಅದು. ಅಯ್ಯೋ, ನಮ್ಮ ಡಾಕ್ಟರ್ ಎಲ್ಲಾರ್ಗು ಒಳ್ಳೇದು ಮಾಡ್ತಾವ್ರೆ, ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ. ಯಾರ್ತ 1 ರೂಪಾಯಿ ಇಸ್ಕೊಂಡಿಲ್ಲ ಅವರು. 20,000 ತಗೊಂಡು ವಾಪಸ್ ಕಳ್ಸವ್ರೆ ಅವರು. 20,000 ತಂದವರು ಬಡವರು ಅಂದಾಗ ಹಿಂದೂ ಕೊಡ್ಕೋಸವ್ರೆ. ಹೌದಾ, ಒಬ್ಬ ದನ ಮಾರಿ ಹೃದಯ ಮಾರ್ಗ ಇದು ಮಾಡ್ಕೊ ಹೋಗಿದಾಗ ಅದನ್ನು ಕೊಡ್ಕೋಸವ್ರೆ ಅಂತ ಡಾಕ್ಟ್ರು ಬದುಕಿಸ್ಕೊತಾರೆ. ಯಾವ ಲೆಕ್ಕವಲ್ಲಣ್ಣ ಅವರು. ಮಂಡ್ಯ ಅವರು ಕನಕಪುರದಲ್ಲಿ ಮಾತ್ರ ಬಂಡೆಗಲ್ಲು. ಈಗ ಆ ಕಲ್ಲು ಪುಡಿ ಪುಡಿ ಮಾಡ್ತೀವಿ. ಈಗ JDS ಮತ್ತೆ BJP ಮೈತ್ರಿ ಆಗಿವೆ. ಯಾವ ಕಾರಣಕ್ಕೂ ಅವರ ಪುಡಿ ಪುಡಿ ಮಾಡೇ ಮುನ್ನುಗ್ತೀವಿ. ಇನ್ಮೇಲೆ 100 ಕನ್ನಡ ಇದೇ ಮಾತ. ಇದು ಜೂನ್ 4 ಬರ್ತೀವಲ್ಲ ಅವತ್ತೇ ಉತ್ತರ ಕೊಡ್ತೀವಿ. ಇಲ್ಲಿ ಇದೇ ಜಾಗ ಸರ್. 1 ಸ್ಟಾರ್ ಅಲ್ಲ, ಇಂತ 10 ಸ್ಟಾರ್ ಬಂದ್ರು ಕೂಡ ನಮ್ಮ ಮಂಡ್ಯ ಜಿಲ್ಲೆ ಏನು ಕುಮಾರಣ್ಣನ್ ಬಿಟ್ರೆ ಯಾವುದೇ ಕಾರಣಕ್ಕೂ ಯಾರ್ದು ನಡೆಯಲ್ಲ. ನಮ್ಗೆ ರೈತರ ಕಾಳಜಿ ವಹಿಸವ್ರೆ ಕುಮಾರಣ್ಣನ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಸರ್. ಮಂಡ್ಯ ಜಿಲ್ಲೆಯಲ್ಲಿ ಸುಭದ್ರವಾಗಿ ನೆಲೆ ಊರ್ಬೇಕು ಅಂತಂದ್ರೆ ಕುಮಾರಣ್ಣ ಗೆಲ್ಬೇಕು ಸರ್. ಆಗೇನಾಯ್ತು ಅಂದ್ರೆ ಕಳೆದ ಬಾರಿ ಅನುಕಂಪದ ಆಧಾರ ಇತ್ತು. ಯಾಕೆ ಅಂತಂದ್ರೆ ಅಂಬರೀಶ್ ಅವರು ಸತ್ತೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಶ್ ಅವ್ರ ಮೇಲೆ ಅನುಕಂಪ ಇತ್ತು. ಅದರಿಂದ ಕಳೆದ ಬಾರಿ ಈಗಲೂ ಬಹಳ ವ್ಯತ್ಯಾಸ ಆಯ್ತಾ ಸರ್. ಕಮ್ಮಿ ಅಂತಂದ್ರೆ 2 ಲಕ್ಷ ಅಂತರದಿಂದ ಈ ಸಾರಿ ಕುಮಾರಣ್ಣವನ್ನ ಖಂಡಿತ ಗೆಲ್ಲಿಸ್ತೇವೆ. ಖಂಡಿತ ಸರ್. ಯಾಕೆಂದ್ರೆ ಈ ಸಾರಿ ಎರಡೂ ಕೂಡ ಮೈತ್ರಿ ಆಗಿರೋದ್ರಿಂದ ಸಂಪೂರ್ಣವಾಗಿ BJP ಅವ್ರದ್ದು ಬೆಂಬಲ ಕೂಡ ನಮಗೂ ಇದೆ. ಖಂಡಿತ ಗೆಲ್ತಾರೆ. ಅದೆಲ್ಲ 2 ಮಾತು. ಕುಮಾರಸ್ವಾಮಿ ಗೆಲ್ಲಬೇಕು, ಮಳೆ ಆಗಬೇಕು, ಮಂಡ್ಯ ಉದ್ಧಾರ ಆಗಬೇಕು. ಕುಮಾರಣ್ಣ ಜೈ. ದೇವೇಗೌಡರ ಮನೆಯವರು ಬರಬೇಕು, JDS ಬರಬೇಕು, JDS ಬರ್ಬೇಕು. ನಮಗೆ ರೈತರು ಎಲ್ಲ ಒಗಸಾಬ ರೈಟು ಯಾವ ರೈಟ್ನೂ ನಮ್ಮ ಕುಮಾರಸ್ವಾಮಿ ಬಂದರೆ ರೈಟ್ ಕೊಡಬೇಕು. ನಮ್ಮ JDS ಪಕ್ಷ ಗೆದ್ದಬೇಕು. ಯಾರಿಗೆ ಹೋಗುತ್ತೆ ಎಲ್ಲ ಬಸ್ ಫ್ರೀ ಇಲ್ಲ, ಲೇಡೀಸ್ ಇಲ್ಲ, ಬರೀ ಲೇಡೀಸ್ ಬಿಡ, ಗಂಡಸ್ಗೆ ಬಿಡಿಲ್ಲ. ಇಲ್ಲೇ ಅಲ್ಲಿ ತೆಗೆದು ಸಾಲವ ಅಲ್ಲಿ ಹೋದ್ರವ್ರೆ, ಅಲ್ಲೇ ತೆಗಿತಾರೆ. ಅಯ್ಯೋ, ಯಾವ ಮಾಡಕ್ಕೆ ಏನು ಕೊಟ್ಟಿದ್ದಾರೆ, ಏನು ಮಾಡಕ್ಕೆ ಹೇಳಿ, ಏನು ಕೊಟ್ಟಿದ್ರು? ರೈತರೆಲ್ಲ ಹಾಳಾಯ್ತಾ ಇದ್ದಾರೆ. ಕರೆಂಟ್ ಫ್ರೀ ಅದಲ್ಲ, ಕರೆಂಟ್ ಕುಡಿ ಬೇಡ, ಅದನ್ನ ದುಡ್ಡು ಮಾಮೂಲು ಮಾಡ್ತಿಲ್ಲ, ಹಂಗೆ ಮಾಡ್ಲೇಬೇಕಾರೆ. ಯಾರಿಗೂ ಫ್ರೀ ಕೊಡ್ಬೇಡಿ. ಮಳೆ ಹುಯ್ಲಿ, ಕಾವಲೆ ನೀರು ಬಿಡ್ಲಿ, ಮಳೆ ಹುಯ್ಲಿ. ಖಂಡಿತ ಕುಮಾರಸ್ವಾಮಿ ಗೆದ್ರೆ ರೈತರ ಮಕ್ಕಳು ಅದು ಹೇಳ್ತೀನಿ. ರೈತರ ಮಕ್ಕಳೇ ಪಾಪ ಎಲ್ಲ ಇಲ್ಲಿ ಒಂದು ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆ ಸಾಯ್ತಾವ್ರೆ ಪಾಪ. ರೈತರು ಎಲ್ಲ ಜಿಲ್ಲೆ ಸಾಯ್ತಾರೆ. ಕುಮಾರಸ್ವಾಮಿ ಬಂದ್ರೆ ರೈತರಿಗೆ ಎಷ್ಟು ಉಪಕಾರ ಗೊತ್ತಾ. ಇದು ಮಾನವೀಯ ಸಂದೇಶದ ಜನವಾಹಿನಿ.